ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಮಗಳಿಗೆ ಅನ್ನಪ್ರಸನ್ನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ನನ್ನ ಮಗಳಿಗೆ 6 months ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಇವಾಗ ನಾನು ಸಾಲಿಡನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಅನ್ನಪ್ರಸನ್ನ ಮಾಡ್ಸೋಣ ಅಂತ ಹೇಳಿಬಿಟ್ಟು ಏನಕ್ಕೆ ಹೋಗ್ತಾ ಇದ್ದೀವಿ? ಜೆ ಹತ್ರ ಏನಕ್ಕೆ ಹೋಗ್ತಾ ಇದ್ದೀವಿ? ನೀನು ಏನಕ್ಕೆ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದೀಯ? ಇನ್ನು ನಿಂಗೆ ಗೊತ್ತಿಲ್ವಾ ಏನಕ್ಕೆ ಹೋಗ್ತಾ ಇದೀವಿ ಅಂತ? ನಾವು ಏನಕ್ಕೆ ಹೋಗ್ತಾ ಇದೀವಿ? ತಂಗಿ ಪಾಪಗೆ ಅನ್ನಪ್ರಸನ್ನ ಮಾಡಕ್ಕೆ ತಾನೆ. ಎಲ್ಲಿ ಹೋಗ್ತಾ ಇದೀವಿ? ಏನ್ ಮಾಡಕ್ಕೆ? ಫೇಸ್ ತೋರ್ಸಿ ಹೇಳು. ಹೇಳು ಏನ್ ಹೇಳು ಇವಾಗ ಹೇಳ್ತಾರೆ. ಹೇಳು ಅನ್ನಪ್ರಸನ್ನ ಹೇಳು. ಸೊ ನಾವು ದೇವಸ್ಥಾನಕ್ಕೆ ರೀಚ್ ಆದೋ. ನಾವು ಮುಂಚೆನೇ ಹೇಳಿದ್ದು ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಆಲ್ರೆಡಿ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಸನ್ನ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದು. ನಾಟ್ ಓನ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಗಣಪತಿ ಟೆಂಪಲ್ ನಾವು ಎಲ್ಲಿ ಬೇಕಾದ್ರೂ ಅನ್ನಪ್ರಸನ್ನ ಮಾಡಿಸ್ಬೋದು. ಸೊ ನಾನು ಡಿಸೈಡ್ ಆದೆ ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ಅನ್ನಪ್ರಸನ್ನ ಮಾಡೋಣ ಅಂತ ಹೇಳಿ. ಅನ್ನಪ್ರಸನ್ನ ಸುಮ್ಮನೆ ಮಾಡಿಸೋದಲ್ಲ. ಸೊ ಅದಕ್ಕೂ ಒಂದು ವೈಜ್ಞಾನಿಕವಾದಂಥ ರೀಸನ್ ಇದೆ. ಸೊ ಏನು ಕೇಳಿ ನಾವು ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವಿ ಆಶೀರ್ವಾದ ತೊಗೊಳೋದಕ್ಕೋಸ್ಕರ ಮಾಡಿಸೋ ಅನ್ನಪ್ರಸನ್ನ ಇದು. ದಿವ್ಯಶ್ರೀ ಪರಿಮಳ ಗಂಧಾಂಧಾರಜಾಮಿ ಗಂಧಶ್ಯೋಪಲಂಕರಣಾತೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಅದು ಸರ್ವ ನೀವು ಫೈನಲಿ ನನ್ನ ಮಗಳಿಗೆ ಅನ್ನಪ್ರಸನ್ನ ಮಾಡಿಸಿದ್ವಿ. ತುಂಬ ಖುಷಿ ಆಗ್ತಿದೆ. ಎಷ್ಟು ಬೇಗ ದಿನಗಳು ಮುಂದೆ ಹೋಗುತ್ತಲ್ಲ. ಅವಳು ಹುಟ್ಟಿದಾಗ ಯಾವಾಗ ಇವಳು 3 months ಆಗುತ್ತೋ ಅಂತ ಅನಿಸ್ತಿತ್ತು. 3 months ಆದಮೇಲೆ ಯಾವಾಗ 6 months ಆಗುತ್ತೋ ಅನಿಸ್ತಿತ್ತು. 6 months ಆದಮೇಲೆ ನಾವು ಸಾಲಿಡ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಸೊ ಪ್ರತಿಯೊಂದಕ್ಕೂ ವೆಯ್ಟ್ ಮಾಡ್ತಾನೆ ಇರ್ತೀವಲ್ವ. ಫೈನಲಿ ನಾವು ಅನ್ನಪ್ರಸನ್ನ ಮಾಡಿಸಿದ್ವಿ. ತುಂಬ ಖುಷಿ ಆಗ್ತಿದೆ. ಒಂಥರ ನನ್ನ ಮಗಳು ಬೇಗ ದೊಡ್ಡೋಳಾಗ್ತಿದ್ದಾಳೆ ಅಂತ ಖುಷಿ ಆಗ್ತಿದೆ ನೋಡೋದಕ್ಕೆ. ಅವಳೆಲ್ಲ ಮೂಮೆಂಟ್ಸ್ನು ಪ್ರತಿಯೊಂದೂ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಒಂದು ಮೂಮೆಂಟ್ ಒಳಗೆ ನೆನಪಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಇಷ್ಟೇ, ಈ ವಿಡಿಯೋ ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ. ಓಕೆನಾ? ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಪ್ಲೀಸ್ ಟು ಕಮೆಂಟ್. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನ್ನಪ್ರಸನ್ನ ಏನಕ್ಕೆ ಮಾಡಿಸ್ಬೇಕು, ವಾಟ್ ಇಸ್ ದ ಬಿಹೈಂಡ್ ದಿ ರೀಸನ್, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್, ಟೇಕ್ ಕೇರ್.